ಆ, ನಮಸ್ಕಾರ ಸ್ನೇಹಿತರೆ, ಒಂದು ಸಿಹಿ ಸುದ್ದಿ. ಈ ವಿಡಿಯೋನ ಈಗಷ್ಟೇ ರೆಕಾರ್ಡ್ ಮಾಡಿದ್ದೆ, ವಾಯ್ಸ್ ರೆಕಾರ್ಡ್ ಆಗಿಲ್ಲ, ನನ್ನ ಹಣೆ ಬರ. ಸೊ ಮತ್ತೆ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಫೈನ್. ಸೊ ದ ಸೆಕೆಂಡ್ ಪಾರ್ಟ್ ಆಯಿತಾ. ಫಸ್ಟ್ ಪಾರ್ಟಲ್ಲಿ ನಾನು ಮೌಂಟೇನ್ಸ್ ಬಗ್ಗೆ ಮಾತಾಡಿದೆ ಅಲ್ವಾ ಕ್ರ್ಯಾಶ್ ಕೋರ್ಸಲ್ಲಿ. ಸೊ ದ ಸೆಕೆಂಡ್ ಟಾಪಿಕ್ ಐ ವಾಂಟ್ ಟು ಡಿಸ್ಕಸ್ ಇಸ್ ಪ್ಲಾಟ್ಯೂಸ್. ಪ್ಲಿಯಾಟಿವ್ ಅಲ್ಲ, ಅದು ಸಾರಿ, ಪ್ಲಾಟ್ಯೂಸ್. ಸೊ ನಾನೀಗ ಪ್ಲಾಟ್ಯೂಸ್ ಬಗ್ಗೆ ಮಾತಾಡಬೇಕು. ಸೊ ಓಕೆ, ಫಸ್ಟ್ ಪಾರ್ಟಲ್ಲಿ ಮೌಂಟೇನ್ಸ್ ಬಗ್ಗೆ ಮಾತಾಡಿದ್ದೇವೆ. ಸೊ ಸೆಕೆಂಡ್ ಪಾರ್ಟಲ್ಲಿ ಪ್ಲಾಟ್ಯೂಸ್. ನೋಡಿ, ಫಸ್ಟ್ ಆಫ್ ಆಲ್ ಈ ಇಮೇಜ್ ಬಗ್ಗೆ ಆಮೇಲೆ ಬರೋಣ. ವಾಟ್ ಈಸ್ ಅ ಪ್ಲಾಟ್ಯೂ ಅಂತ ನೀವು ಕೇಳೋದಾದರೆ, ಇದು ನಮ್ಮ ನೆಲ ಅಂತ ಇಟ್ಕೊಳ್ಳಿ ಆಯಿತಾ. ದಿಸ್ ಇಸ್ ದ ಗ್ರೌಂಡ್ ಲೆವೆಲ್. ಇದು ನಮ್ಮ ನೆಲ ಅಂತ ಇಟ್ಕೊಂಡ್ರೆ ಇದರಿಂದ ಒಂದು ಎಲಿವೇಟೆಡ್ ಲ್ಯಾಂಡ್ ಈ ಥರ ಕಾಣುತ್ತೆ ನಿಮಗೆ. ನೆಲಕ್ಕಿಂತ ಸ್ವಲ್ಪ ಮೇಲ್ಗಡೆ ಎದ್ದು ನಿಂತಿರುವಂಥ ಒಂದು ಫ್ಲ್ಯಾಟ್ ಎಲಿವೇಟೆಡ್ ಲ್ಯಾಂಡ್ ಕಂಡ್ರೆ ಇದನ್ನು ನಾವು ಪ್ಲಾಟ್ಯೂ ಅಂತ ಕರಿತೇವೆ. ವಾಟ್ ಈಸ್ ಅ ಪ್ಲಾಟ್ಯೂ? ಆ ಎಲಿವೇಟೆಡ್ ಲ್ಯಾಂಡ್ ಫ್ರಮ್ ದ ನಿಯರ್ ಬೈ ಲ್ಯಾಂಡ್ ಸರ್ಫೇಸ್, ಅಕ್ಕಪಕ್ಕದ ಇರುವಂಥ ಲ್ಯಾಂಡ್ಗಿಂತ ಸ್ವಲ್ಪ ಮೇಲ್ಗಡೆ ಎದ್ದು ನಿಂತಿರುವಂಥ ಏರಿಯಾ. ಆ್ಯಂಡ್ ಇದ್ರದ್ದು ಸಿಗ್ನಿಫಿಕೆಂಟ್ ಫೀಚರ್ ಏನಂದರೆ, ಮೇಲ್ಗಡೆ ಫ್ಲ್ಯಾಟ್ ಆಗಿರುತ್ತೆ, ಒಂಥರ ಸ್ಟ್ರೈಟ್ ಆಗಿರುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ಈವನ್ ಮೌಂಟೇನ್ಸ್ ಆರ್ ದ ಎಲಿವೇಟೆಡ್ ಲ್ಯಾಂಡ್ಸ್ ಓನ್ಲಿ. ಗುಡ್ಡಗಳು ಕೂಡ ಎಲಿವೇಟ್ ಆಗೇ ಇರುತ್ತೆ, ಅಕ್ಕಪಕ್ಕದ ಏರಿಯಾಗಿಂತ ಗುಡ್ಡಗಳು ಎತ್ತರನೇ ಕಾಣುತ್ತೆ. ಬಟ್ ಸಿಗ್ನಿಫಿಕೆನ್ಸ್ ಏನು, ಮೇಲ್ಗಡೆ ಚೂಪಾಗಿರುತ್ತೆ, ಶಾರ್ಪ್ ಅಟ್ ದ ಎಡ್ಜಸ್, ಶಾರ್ಪ್ ಅಟ್ ದ ಟಾಪ್. ಮೇಲ್ಗಡೆ ಶಾರ್ಪ್ ಆಗಿದ್ರೆ ಅದನ್ನು ನಾವು ಮೌಂಟೇನ್ಸ್ ಅಥವಾ ಬೆಟ್ಟ ಅಂತ ಕರಿತೇವೆ. ಅದೇ ಥರ ಫ್ಲ್ಯಾಟ್ ಆಗಿದ್ರೆ ನಾವು ಅದನ್ನ ಪ್ಲಾಟ್ಯೂ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಆಯಿತಾ. ಆ್ಯಂಡ್ ಇಂಡಿಯಾ ವಿಷಯಕ್ಕೆ ಬಂದರೆ, ಇಫ್ ಐ ಕಮ್ ಟು ಇಂಡಿಯಾ, ನಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಪ್ಲಾಟ್ಯೂ ಇದೆ, ಅದನ್ನು ನಾವು ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಡೆಕ್ಕನ್ ಪ್ಲಾಟ್ಯೂ. ವೆರಿ ವೆರಿ ಇಂಪಾರ್ಟೆಂಟ್ ಪ್ಲಾಟ್ಯೂ. ಸೊ ಪ್ಲಾಟ್ಯೂ ಅಂದ್ರೆ ಏನು? ಅಕ್ಕಪಕ್ಕ ಇರೋ ಏರಿಯಾಕ್ಕಿಂತ ಸ್ವಲ್ಪ ಎತ್ತರದಲ್ಲಿರುವಂಥ ಲ್ಯಾಂಡ್ ಸರ್ಫೇಸ್, ಇದನ್ನು ನಾವು ಜನರಲಿ ಪ್ಲಾಟ್ಯೂ ಅಂತ ಕರಿತೇವೆ. ಸೊ ಪ್ಲಾಟ್ಯೂಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಕೇಳೋದಾದರೆ, ನೋಡಿ ಟೂ ಟೈಪ್ಸಲ್ಲಿ ಫಾರ್ಮ್ ಆಗುತ್ತೆ. ಲೆಟ್ ಮಿ ಕಂಪ್ಲೀಟ್ ಇಟ್ ಫಸ್ಟ್, ಆಮೇಲೆ ಹೇಳ್ತೇನೆ. ಟೂ ಟೈಪ್ಸಲ್ಲಿ ಫಾರ್ಮ್ ಆಗುತ್ತೆ. ಒಂದು ಟೆಕ್ಟಾನಿಕ್ ಆ್ಯಕ್ಷನ್ಸಿಂದ ಫಾರ್ಮ್ ಆಗುತ್ತೆ, ಟೆಕ್ಟಾನಿಕ್ ಆ್ಯಕ್ಷನ್ಸಿಂದ ಫಾರ್ಮ್ ಆಗ್ಬೋದು. ಎರಡನೇದು ವಾಲ್ಕ್ಯಾನಿಕ್ ಆ್ಯಕ್ಷನ್ಸಿಂದ ಫಾರ್ಮ್ ಆಗ್ಬೋದು. ಟೆಕ್ಟಾನಿಕ್ ಆ್ಯಕ್ಷನ್ಸ್ ಮತ್ತು ವಾಲ್ಕ್ಯಾನಿಕ್ ಆ್ಯಕ್ಷನ್ಸ್ ಇದೇನಪ್ಪ ಅಂತ ಕೇಳೋದಾದ್ರೆ, ನೋಡಿ, ಒಂದು ಪ್ಲೇಟ್ ಇದೆ. ಓಕೆ, ಪ್ಲೇಟ್ ಅಂದರೆ ಗೊತ್ತಿದೆ ಅಲ್ವಾ, ಟೆಕ್ಟಾನಿಕ್ ಪ್ಲೇಟ್. ಆಲ್ರೆಡಿ ಹೇಳಿದ್ದೇನೆ. ಒಂದು ಪ್ಲೇಟ್ ಇದೆ. ಈ ಪ್ಲೇಟ್ ಕೆಳಗಡೆ ಆಸ್ಟೆನೋಸ್ಪಿಯರ್ ಇದೆ ಅಂತ ಇಟ್ಕೊಳ್ಳಿ. ಎಲ್ಲಿ ಹೇಳಿದ್ದೇನೆ ನಾನು ಆಲ್ರೆಡಿ ನಿಮಗೆ ಪ್ಲೇಟ್ ಟೆಕ್ಟಾನಿಕ್ಸ್ದು ವಿಡಿಯೋ ಹಾಕಿದ್ದೇನೆ, ಜಿಯೋಗ್ರಫಿ ಕ್ಲಾಸಲ್ಲಿದೆ. ಇನ್ ಕೇಸ್ ಗೊತ್ತಿಲ್ಲ ಅನ್ನೋದು ನೋಡಿ, ಇಲ್ಲಿ ಆಸ್ಟೆನೋಸ್ಪಿಯರ್ ಇದೆ. ಇಂಟೀರಿಯರ್ ಆಫ್ ದ ಅರ್ತ್ ಕೂಡ ಮಾಡಿದ್ದೆ ನಾನು. ಇಲ್ಲಿಂದ ಮ್ಯಾಗ್ಮಾ ಹೊರಗೆ ಬರ್ತಾ ಇದೆ ಆಯಿತಾ, ವಾಲ್ಕ್ಯಾನೋ ಹೊರಗೆ ಬರ್ತಾ ಇದೆ. ಇದೇನಾಗುತ್ತೆ ಅಂದರೆ, ಕ್ರಮೇಣವಾಗಿ ಕ್ರಶ್ನ ಹೊಡ್ಕೊಂಡು ಈ ಜಾಗದಲ್ಲಿ ಬಂದು ಕಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಲೇಯರ್ ಬೈ ಲೇಯರ್. ಇದು ಫಸ್ಟ್ ಲೇಯರ್ ಕಲೆಕ್ಟ್ ಆಯಿತು. ಇದಾದಮೇಲೆ ಇದ್ರ ಮೇಲ್ಗಡೆ ಸೆಕೆಂಡ್ ಲೇಯರ್ ಕಲೆಕ್ಟ್ ಆಯಿತು. ಲೇಯರ್ ಬೈ ಲೇಯರ್ ಕೆಳಗೆ ಇರುವಂಥ ಮ್ಯಾಗ್ಮಾ ಮೇಲ್ಗಡೆ ಬಂದು ಕೂಲ್ ಡೌನ್ ಆಗ್ತಿದೆ. ಇದಾದಮೇಲೆ ಥರ್ಡ್ ಲೇಯರ್ ಬಂದು ಕಲೆಕ್ಟ್ ಆಯಿತು. ಕಲರ್ಸ್ ಚೇಂಜ್ ಮಾಡ್ತಿದೆ ನಿಮ್ಗೆ ಗೊತ್ತಾಗಲಿ ಅಂತ. ಥರ್ಡ್ ಲೇಯರ್ ಬಂದು ಕಲೆಕ್ಟ್ ಆಯಿತು ಮ್ಯಾಗ್ಮಾದು. ಇದಾದಮೇಲೆ ಫೋರ್ತ್ ಲೇಯರ್ ಬಂದು ಹೊರಗೆ ಬಂತು. ಆಮೇಲೆ ತುಂಬ ದಿನ ಆದಮೇಲೆ ಕಲೆಕ್ಟ್ ಆಯಿತು. ಇದಾದಮೇಲೆ ಫಿಫ್ತ್ ಲೇಯರ್ ಬಂತು. ತುಂಬ ದಿನ ಆದಮೇಲೆ ಸಾವಿರಾರು ವರ್ಷಗಳಾದಮೇಲೆ ಕಲೆಕ್ಟ್ ಆಯಿತು. ಸೊ ಇವಾಗ ಏನಾಗುತ್ತೆ, ಇದೆಲ್ಲ ಸೇರಿ ಇಲ್ಲಿ ಆಸ್ಟೆನೋಸ್ಪಿಯರಿಂದ ಹೊರಗೆ ಬಂದಂಥ ಮ್ಯಾಗ್ಮಾ ಇದೆಲ್ಲ ಸೇರಿ ಅಕ್ಕಪಕ್ಕದಲ್ಲಿರುವಂಥ ಲ್ಯಾಂಡ್ ಏರಿಯಾಕ್ಕಿಂತ ಸ್ವಲ್ಪ ಎಲಿವೇಟೆಡ್ ಆಗಿ ಕಾಣುತ್ತೆ. ದಿಸ್ ಗಿವ್ಸ್ ರೈಸ್ ಟು ಅ ಪ್ಲಾಟ್ಯೂ. ಈ ಥರ ವಾಲ್ಕ್ಯಾನೋ ಪ್ಲಾಟ್ಯೂ ಫಾರ್ಮ್ ಆಗುತ್ತೆ. ವಾಟ್ ಈಸ್ ವಾಲ್ಕ್ಯಾನಿಕ್ ಪ್ಲಾಟ್ಯೂ? ಕೆಳಗಡೆ ಇರುವಂಥ ಮ್ಯಾಗ್ಮಾ ಕ್ರಸ್ಟನ್ನು ಸೀಳ್ಕೊಂಡು ಮೇಲ್ಗಡೆ ಬಂದು ಲಾವಾ ಆಗಿ, ಅದಾದಮೇಲೆ ಸ್ಲೋ ಆಗಿ ಲಕ್ಷಾಂತರ ವರ್ಷಗಳ ಕಾಲ ಕೂಲ್ ಡೌನ್ ಆದಾಗ ಅಕ್ಕಪಕ್ಕದಲ್ಲಿ ಇರುವಂಥ ಲ್ಯಾಂಡ್ ಏರಿಯಾಕ್ಕಿಂತ ಎಲಿವೇಟೆಡ್ ಆಗಿ ಕಂಡ್ರೆ ಇದನ್ನು ನಾವು ವಾಲ್ಕ್ಯಾನಿಕ್ ಪ್ಲಾಟ್ಯೂ ಅಂತ ಕರಿತೇವೆ. ಕಾಸ್ಟ್ ಬೈ ದ ವಾಲ್ಕ್ಯಾನಿಕ್ ಆ್ಯಕ್ಷನ್ಸ್. ಇಂಡಿಯಾದಲ್ಲಿರುವಂಥ ಪ್ಲಾಟ್ಯೂ ಇದೆ ಅಲ್ವಾ, ಅದು ಕೂಡ ವಾಲ್ಕ್ಯಾನಿಕ್ ಆ್ಯಕ್ಷನಿಂದ. ನಮ್ಮ ಡೆಕ್ಕನ್ ಪ್ಲಾಟ್ಯೂ ಏನಿದೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಬೈ ವಾಲ್ಕ್ಯಾನಿಕ್ ಆ್ಯಕ್ಷನ್. ಮ್ಯಾಂಟಲ್ ಪ್ಲೂಮಿಂಗಿಂದ ಫಾರ್ಮ್ ಆಗಿತ್ತು ಆಯಿತಾ. ಹೇಳಿದ್ದೆ ನಾನು ನಿಮ್ಗೆ ಆಲ್ರೆಡಿ ಒಂದ್ಸಲ, ಜಿಯೋಗ್ರಫಿ ವಿಡಿಯೋದಲ್ಲಿ ಇದೆ, ಅದು ಬೇಕಿದ್ರೆ ನೋಡ್ಕೊಳ್ಳಿ. ನಮ್ಮ ಡೆಕ್ಕನ್ ಪ್ಲಾಟ್ಯೂ ಕೂಡ ಒಂದು ವಾಲ್ಕ್ಯಾನಿಕ್ ಪ್ಲಾಟ್ಯೂ. ಇದು ಒನ್ ಟೈಪ್ ಆಫ್ ಫಾರ್ಮೇಷನ್. ಏನಾಗ್ತಿದೆ, ಆಸ್ಟೆನೋಸ್ಪಿಯರಲ್ಲಿ ಇರುವಂಥ ಮ್ಯಾಗ್ಮಾ ಮೇಲ್ಗಡೆ ಬಂದು ಭೂಮಿಯ ಸರ್ಫೇಸಿಗೆ ಬಂದು ಕೂಲ್ ಡೌನ್ ಆಗಿ ಲೇಯರ್ ಬೈ ಲೇಯರ್ ಫಾರ್ಮ್ ಮಾಡಿ ಒಂದು ಪ್ಲಾಟ್ಯೂ ಫಾರ್ಮ್ ಮಾಡಿದೆ. ಓಕೆ, ಅದೇ ಥರ ಇನ್ನೊಂದು ಪ್ಲಾಟ್ಯೂ ಫಾರ್ಮ್ ಆಗುತ್ತೆ. ಆ ಪ್ಲಾಟ್ಯೂನ ನಾವು ಟೆಕ್ಟಾನಿಕ್ ಪ್ಲಾಟ್ಯೂ ಅಂತ ಕರಿತೇವೆ. ಅದೇನಂದರೆ, ನೋಡಿ, ಇಲ್ಲೊಂದು ಪ್ಲೇಟ್ ಇದೆ. ಓಕೆ, ಇಲ್ಲೊಂದು ಟೆಕ್ಟಾನಿಕ್ ಪ್ಲೇಟ್ ಇದೆ, ಇಲ್ಲೊಂದು ಟೆಕ್ಟಾನಿಕ್ ಪ್ಲೇಟ್ ಇದೆ. ಇದೆರಡು ಒಂದಕ್ಕೊಂದು ಪರಸ್ಪರವಾಗಿ ಅಟ್ರಾಕ್ಟ್ ಮಾಡ್ತಾ ಇದೆ. ಟೂ ಪ್ಲೇಟ್ಸ್ ಆರ್ ಕಮಿಂಗ್ ಟುಗೆದರ್. ನೋಡಿ, ಫಾಸ್ಟಾಗಿ ಬಂದು ಹೊಡ್ಕೊಂಡ್ರೆ, ಎರಡು ಪ್ಲೇಟ್ ತುಂಬ ಫಾಸ್ಟಾಗಿ ಬಂದು ಹೊಡ್ಕೊಂಡ್ರೆ ಮೌಂಟೇನ್ಸ್ ಫಾರ್ಮ್ ಆಗುತ್ತೆ. ನಮ್ಮ ಹಿಮಾಲಯನ್ ಮೌಂಟೇನ್ಸ್ ಹೇಗೆ ಫಾರ್ಮ್ ಆಗಿದೆ, ಯುರೇಷಿಯಾ ಪ್ಲೇಟ್ಗೆ ನಮ್ಮ ಇಂಡಿಯನ್ ಪ್ಲೇಟ್ ಹೊಡ್ಕೊಂಡು ಮೌಂಟೇನ್ಸ್ ಫಾರ್ಮ್ ಆಗಿದೆ, ಹಿಮಾಲಯನ್ ಮೌಂಟೇನ್ಸ್. ಬಟ್ ಇಲ್ಲೇನಾಗುತ್ತೆ ಅಂದರೆ, ಮಿಸ್ಟರ್ ಪೃಥ್ವಿ ಅವರೇ, ನನ್ನ ಹತ್ರ ಏರ್ಪ್ಯಾಡ್ i4 ಇದೆ ಆಯಿತಾ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ನೋಡಿ, ಇಲ್ಲಿಂದ ಒಂದು ಪ್ಲೇಟ್ ಸ್ಲೋ ಆಗಿ ಬರ್ತಿದೆ, ಇಲ್ಲಿಂದ ಇನ್ನೊಂದು ಪ್ಲೇಟ್ ಸ್ಲೋ ಆಗಿ ಬರ್ತಿದೆ, ತುಂಬ ಸ್ಲೋ ಆಗಿ ಬರ್ತಿದೆ. ಅದಾದಮೇಲೆ ಏನಾಗುತ್ತೆ, ಎರಡೂ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ, ತುಂಬ ಸ್ಲೋ ಇರೋದ್ರಿಂದ ಸಿಕ್ಕಾಪಟ್ಟೆ ವೈಲ್ಡ್ ಆ್ಯಕ್ಷನ್ ಆಗಲ್ಲ. ಒಂದು ಪ್ಲೇಟ್ ಬೆಂಡಾಗಿ ಕೆಳಗಡೆ ಹೋಗುತ್ತೆ ಈ ಥರ. ಓಕೆ,
ಒಂದು ಪ್ಲೇಟ್ ಬೆಂಡಾಗಿ ಕೆಳಗಡೆ ಹೋಗುತ್ತೆ ಈ ಥರ ಆಯಿತಾ, ತುಂಬ ಫಾಸ್ಟಾಗಿ ಆ್ಯಕ್ಷನ್ ಆಗ್ತಿಲ್ಲ. ಇನ್ನೊಂದು ಪ್ಲೇಟ್ ಮೇಲ್ಗಡೆ ಬಂದು ರೈಸ್ ಆಗುತ್ತೆ ಈ ಥರ. ಒಂದು ಪ್ಲೇಟ್ ಏನಾಗಿದೆ ಕೆಳಗಡೆ ಹೋಗಿದೆ, ಇನ್ನೊಂದು ಪ್ಲೇಟ್ ಏನಾಗಿದೆ ಮೇಲ್ಗಡೆ ಬಂದಿದೆ. ತುಂಬ ವರ್ಷಗಳಾದಮೇಲೆ ಏನಾಗುತ್ತೆ ಅದು ನಿಮಗೆ ಒಂದು ಎಲಿವೇಟೆಡ್ ಲ್ಯಾಂಡಾಗಿ ಕಾಣುತ್ತೆ ಮೇಲ್ಗಡೆಯಿಂದ. ಬಟ್ ಆ್ಯಕ್ಚುಲಿ ಏನಾಗಿದೆ, ಒಂದು ಪ್ಲೇಟ್ ಕೆಳಗಡೆ ಹೋಯಿತು, ಇನ್ನೊಂದು ಪ್ಲೇಟ್ ಮೇಲ್ಗಡೆ ಬಂತು. ಬಟ್ ಗ್ರೌಂಡ್ ಲೆವೆಲ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಿ ನೋಡೋದಾದರೆ ಇದು ಗ್ರೌಂಡ್ ಲೆವೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ರೀಜನ್ ಸರ್ಫೇಸ್ಗಿಂತ ಮೇಲ್ಗಡೆ ಇದೆ ಅಂತ ಅನಿಸುತ್ತೆ. ಈವನ್ ದಿಸ್ ವಿಲ್ ಗಿವ್ ರೈಸ್ ಟು ಅ ಪ್ಲಾಟ್ಯೂ ಆ್ಯಂಡ್ ಇದು ಕೂಡ ಒಂದು ಪ್ಲಾಟ್ಯೂಗೆ ಜನ್ಮ ಕೊಡುತ್ತೆ. ಸೊ ಎರಡು ಥರ ಪ್ಲಾಟ್ಯೂಸ್ ಯಾವುದು, ಒಂದು ವಾಲ್ಕೆನಿಕ್ ಪ್ಲಾಟ್ಯೂ, ಇನ್ನೊಂದು ಟೆಕ್ಟಾನಿಕ್ ಪ್ಲಾಟ್ಯೂ ಆಯಿತಾ. ಇದಾದಮೇಲೆ ಮೂರನೇ ಥರ ಪ್ಲಾಟ್ಯೂ ಕೂಡ ಬರುತ್ತೆ. ಅದೇನಂದರೆ ಒಂದು ಸಿಂಗಲ್ ಲ್ಯಾಂಡ್ ಇದೆ ಅಂತ ಇಟ್ಕೊಳ್ಳಿ, ಸಿಂಗಲ್ ಲ್ಯಾಂಡ್ ಫಾರ್ಮ್ ಇದೆ ಅಂತ ಇಟ್ಕೊಳ್ಳಿ. ಭೂಮಿ ಒಳಗಡೆಯಿಂದ ಅಪ್ವರ್ಡ್ ಫೋರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಳಗಡೆಯಿಂದ ಯಾರೋ ಮೇಲ್ಗಡೆ ಒತ್ತದಂಗೆ ಅನಿಸುತ್ತೆ. ಅದರಿಂದ ಏನಾಗುತ್ತೆ, ಆ ಭೂಮಿ ಇದೆ ಅಲ್ವಾ, ಆ ಪರ್ಟಿಕ್ಯುಲರ್ ರೀಜನ್ ಇರುವಂಥ ಭೂಮಿ ಈ ಥರ ರೈಸ್ ಆಗುತ್ತೆ. ಒಂದು ನಿಮಿಷ ಫ್ರೆಂಡ್ಸ್. ಕೆಳಗಡೆ ಇರುವಂಥ ಭೂಮಿ ಈ ಥರ ರೈಸ್ ಆಗುತ್ತೆ. ಯಾಕೆ, ಕೆಳಗಡೆ ಬರುವಂಥ ಫೋರ್ಸಸ್ ಆ ಭೂಮಿನ ಮೇಲ್ಗಡೆ ರೈಸ್ ಮಾಡಿಸುತ್ತೆ. ಈ ಥರ ಕೂಡ ನಿಮಗೆ ಒಂದು ಪ್ಲಾಟ್ಯೂ ಕಾಣುತ್ತೆ. ಬಟ್ ಈ ಪ್ಲಾಟ್ಯೂದು ಫೀಚರ್ ಏನಂದರೆ, ಒಂದು ಕಡೆ ಎದ್ದಿರೋ ಥರ ಕಂಡ್ರೆ ಇನ್ನೊಂದು ಕಡೆ ಸ್ಲೋಪ್ ಥರ ಇಳಿತಿರೋ ಥರ ಕಾಣುತ್ತೆ. ಅರ್ಥ ಆಗ್ತಿದೆಯಾ? ಒಂದು ಕಡೆ ಫುಲ್ ಎದ್ದಿರೋ ಥರ ಕಾಣುತ್ತೆ, ಇನ್ನೊಂದು ಕಡೆ ಸ್ಲೋಪ್ ಥರ ಕಾಣುತ್ತೆ. ಇದು ಯಾಕೆ ಆಗ್ತಿದೆ, ಈ ಪ್ಲಾಟ್ಯೂ ಕೆಳಗಡೆ ಇರುವಂಥ ನೆಲ ಮೇಲ್ಗಡೆ ತನ್ನನ್ನು ಒತ್ತುತ್ತಿರೋದ್ರಿಂದ ಸ್ಲೋ ಬೈ ಸ್ಲೋ ರೈಸ್ ಆಗಿ ಅದು ಈ ಥರ ಒಂದು ಸ್ಟೆಪ್ಗೆ ಜನ್ಮ ಕೊಡುತ್ತೆ. ಇವನ್ ದಿಸ್ ಈಸ್ ಅನ್ ಎಲಿವೇಟೆಡ್ ಲ್ಯಾಂಡ್, ಅದಕ್ಕೆ ನಾವು ಇದನ್ನ ಕೂಡ ಪ್ಲಾಟ್ಯೂ ಅಂತಲೇ ಕರಿತೇವೆ. ಸೊ 3 ಟೈಪ್ಸ್ ಆಫ್ ಪ್ಲಾಟ್ಯೂಸ್ ಫಾರ್ಮ್ ಆಗುತ್ತೆ. ಒಂದು ವಾಲ್ಕೆನಿಕ್ ಆಕ್ಟಿವಿಟಿಯಿಂದ ಫಾರ್ಮ್ ಆಗ್ತಿದೆ, ಇನ್ನೊಂದು ಟೆಕ್ಟಾನಿಕ್ ಆಕ್ಟಿವಿಟಿಯಿಂದ ಫಾರ್ಮ್ ಆಗ್ತಿದೆ, ಇನ್ನೊಂದು ಇಂಟೀರಿಯರ್ ಆಕ್ಟಿವಿಟಿ, ತನ್ನ ಒಳಗಡೆಯಿಂದ ಭೂಮಿ ಒಳಗಡೆಯಿಂದ ಪ್ರೆಷರ್ ಕೊಡೋದ್ರಿಂದ ಇಂಟೀರಿಯರ್ ಆಕ್ಟಿವಿಟಿಯಿಂದ ಕೂಡ ಫಾರ್ಮ್ ಆಗುತ್ತೆ. ಇದನ್ನು ನಾವು ಪ್ಲಾಟ್ಯೂಸ್ ಅಂತ ಕರಿತೇವೆ. ಸೊ ಒಂದು ನಿಮಿಷ, ಈ ಡಯಾಗ್ರಾಮಿಗೆ ಬಂದು ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣ್ತಿದೆಯಾ ಇದು, ಇಲ್ಲಿ ಒಂದು ನಿಮಿಷ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಕಲರ್ ಕೊಡ್ರೋ ಓಕೆ, ಇಲ್ಲಿ ನೋಡಿ, ಇದು ನಿಮ್ಮ ನಾರ್ಮಲ್ ಸರ್ಫೇಸ್. ಬಟ್ ಆ ಸರ್ಫೇಸ್ಗಿಂತ ಇಲ್ಲೊಂದು ಎಲಿವೇಟೆಡ್ ಲ್ಯಾಂಡ್ ಕಾಣ್ತಿದೆಯಾ ನಿಮಗೆ, ಆ ಸರ್ಫೇಸ್ಗಿಂತ ಒಂದು ಎಲಿವೇಟೆಡ್ ಲ್ಯಾಂಡ್ ಕಾಣ್ತಿದೆಯಾ, ಇಲ್ಲಿ ಸ್ವಲ್ಪ ಎತ್ತರದಲ್ಲಿ ರೈಸ್ ಆಗಿರುವಂಥ ಒಂದು ಲ್ಯಾಂಡ್ ಕಾಣ್ತಿದೆಯಾ ಇಲ್ವಾ, ಇದನ್ನು ನಾವು ಪ್ಲಾಟ್ಯೂ ಅಂತ ಕರಿತೇವೆ. ಸೊ ವಾಟ್ ಇಸ್ ಅ ಪ್ಲಾಟ್ಯೂ? ಆ್ಯಂಡ್ ಎಲಿವೇಟೆಡ್ ಲ್ಯಾಂಡ್ ಸರ್ಫೇಸ್ ಕಂಪೇರ್ಡ್ ಟು ಇಟ್ಸ್ ನೇಬರ್ಸ್. ಅಕ್ಕಪಕ್ಕದಲ್ಲಿರುವಂಥ ನೆಲದಕ್ಕಿಂತ ಸ್ವಲ್ಪ ಮೇಲ್ಗಡೆ ಎದ್ದು ನಿಂತಿರುವಂಥ ನೆಲನ ನಾವು ಪ್ಲಾಟ್ಯೂ ಅಂತ ಕರಿತೇವೆ. ಇದು ಮೊದಲನೇದು ಆಯಿತಾ. ಅದಾದಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ ಬರುತ್ತೆ ಪ್ಲಾಟ್ಯೂದು. ಈ ಪ್ಲಾಟ್ಯೂ ಇದೆ ಅಲ್ವಾ, ಒಂದ್ಸಲ ಎಲಿವೇಟ್ ಆಗಿ ನಿಂತಿರುವಂಥ ನೆಲ ಇದೆ ಅಲ್ವಾ, ದಿಸ್ ಚೇಂಜಸ್ ಇಟ್ಸೆಲ್ಫ್, ಅದು ಬದಲಾಗತ್ತೆ. ಯಾಕೆ ಬದಲಾಗತ್ತೆ ಅಂದರೆ ನೋಡಿ, ನಮ್ಮ ಭೂಮಿಯಲ್ಲಿ 3 ಇಂಪಾರ್ಟೆಂಟ್ ರಿಸೋರ್ಸಸ್ ಇದೆ. ಮೊದಲನೇದು ಒಂದು ನಿಮಿಷ, ನಮ್ಮ ಭೂಮಿಯಲ್ಲಿ 3 ಇಂಪಾರ್ಟೆಂಟ್ ರಿಸೋರ್ಸಸ್ ಇದೆ. ಮೊದಲನೇದನ್ನು ನಾವು ನದಿಗಳಂತ ಕರಿತೇವೆ, ರಿವರ್ಸ್ ಆಯಿತಾ, ವಾಟರ್ ಆರ್ ರಿವರ್ಸ್. ಮೊದಲನೇದು ನಾವು ನದಿಗಳಂತ ಕರಿತೇವೆ, ನದಿ ಆಯಿತಾ. ಎರಡನೇದು ಬಂದುಬಿಟ್ಟು ವಿಂಡ್, ಇಟ್ಸ್ ಓಕೆ, ಗಾಳಿ. ಎರಡನೇದು ಬಂದುಬಿಟ್ಟು ವಿಂಡ್ ಅಂತ ಕರಿತೇವೆ. ಮೂರನೇದು ಮಳೆ ಆಯಿತಾ, ಮಳೆ, ದಟ್ ಈಸ್ ರೈನ್, RAIN, ಹೆಂಗೆ ಬರೀತಾರೆ, ರೈನ್ ಓಕೆ, ಇದನ್ನು ರೈನ್ ಅಂತ ಕರೀತಾರೆ ಆಯಿತಾ. 3 ಇಂಪಾರ್ಟೆಂಟ್ ಫೀಚರ್ಸ್ ಇದೆ, ನದಿ ಇದೆ, ಗಾಳಿ ಇದೆ, ಮಳೆ ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ, ಈಚೆ ಬರ್ತೇನೆ ಫ್ರೆಂಡ್ಸ್, ನಮ್ಮ ಹತ್ರ ಒಂದು ಎಲಿವೇಟೆಡ್ ಪ್ಲಾಟ್ಯೂ ಇದೆ, ಸ್ವಲ್ಪ ಫೋಕಸ್ ಮಾಡಿ ಆಯಿತಾ. ನಮ್ಮ ಹತ್ರ ಒಂದು ಎಲಿವೇಟೆಡ್ ಲ್ಯಾಂಡ್ ಇದೆ. ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಗಾಳಿ ಬಂದು ಹೊಡಿತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಪದೇ ಬಂದು ಗಾಳಿ ಹೊಡಿತಿದೆ. ಸೊ ಅದೇನು ಮಾಡ್ತಿದೆ, ಈ ಪರ್ಟಿಕ್ಯುಲರ್ ಪ್ಲಾಟ್ಯೂದು ಚಿಕ್ಕ ತುಂಡುಗಳನ್ನ ಅದ್ರ ಜೊತೆ ತಗೊಂಡು ಹೋಗ್ತಾ ಇದೆ. ಗಾಳಿಯಲ್ಲಿ ಧೂಳಿರುತ್ತೆ ಗೊತ್ತಾ, ನಿಮ್ಮ ಕಣ್ಣಿಗೆ ಧೂಳು ಹೊಡಿತಿರತ್ತೆ ಒಂದೊಂದ್ಸಲ. ಅದು ಯಾಕಂದರೆ ಅಲ್ಲಿರುವಂಥ ಗಾಳಿ ಯಾವುದೋ ಒಂದು ಗುಡ್ಡಕ್ಕೆ ಹೊಡೆದು ಅದರ ಒಂದು ಚಿಕ್ಕ ತುಂಡನ್ನ ಕಿತ್ಕೊಂಡು ಬರುತ್ತೆ ನಿಮ್ಮ ಹತ್ರ, ಅದಕ್ಕೆ ನಿಮ್ಮ ಕಣ್ಣಿಗೆ ಧೂಳು ಹೋಗೋದು. ಅದಾದಮೇಲೆ ಇದೇ ಜಾಗದಲ್ಲಿ ಮಳೆ ಬರ್ತಿದೆ ಅಂತ ಇಟ್ಕೊಳ್ಳಿ. ಈ ಥರ ಮಳೆ ಪದೇ ಬೀಳ್ತಿದೆ. ಸೊ ಇವಾಗ ಏನಾಗ್ತಿದೆ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಮಳೆ ಶೇಖರಣೆ ಆಗ್ತಿದೆ, ಹೌದಾ, ಮಳೆ ನೀರು ಈ ಜಾಗದಲ್ಲಿ ಶೇಖರಣೆ ಆಗ್ತಿದೆ. ಜೊತೆಗೆ ಗಾಳಿ ಕೂಡ ಹೊಡಿತಿರೋದು ಏನಾಗುತ್ತೆ ಅಂದರೆ, ಕ್ರಮೇಣವಾಗಿ ಸಾವಿರಾರು ಲಕ್ಷಾಂತರ ವರ್ಷಗಳಾದಮೇಲೆ ಈ ಪರ್ಟಿಕ್ಯುಲರ್ ನೀರಿದೆ ಅಲ್ವಾ, ಈ ಪರ್ಟಿಕ್ಯುಲರ್ ಮಳೆ ನೀರಿದೆ ಅಲ್ವಾ, ಇದು ಮೆಲ್ಲನೆ ಕೆಳಗಿಳಿಯೋಕ್ಕೆ ಶುರುವಾಗುತ್ತೆ. ಈ ಥರ ಪ್ಲಾಟ್ಯೂನ ಕಟ್ ಮಾಡುತ್ತೆ, ಪ್ಲಾಟ್ಯೂನ ತುಂಡು ಮಾಡೋಕ್ಕೆ ಶುರುವಾಗಿ ಸ್ಲೋ ಆಗಿ ಏನು ಮಾಡುತ್ತೆ, ಆ ಪ್ಲಾಟ್ಯೂನ 2 ಪೀಸ್ ಆಗಿ ಡಿವೈಡ್ ಮಾಡಿಬಿಡುತ್ತೆ. ಅಥವಾ ಗಾಳಿಯಿಂದ ಕೂಡ ಆಗ್ಬೋದು, ಮಳೆ ನೀರಿಂದ ಕೂಡ ಆಗ್ಬೋದು. ಸ್ಲೋಲಿ, ಫಾರ್ ಎಕ್ಸಾಂಪಲ್ ನಮ್ಮ ಸರ್ಕಾರ ಈಗ ರೋಡ್ ಮಾಡುತ್ತೆ ಗೊತ್ತಾ ನಿಮಗೆ, 2 ವರ್ಷ ಆದಮೇಲೆ ಹೊಂಡ ಬಿದ್ದಿರುತ್ತೆ, ಮಳೆ ನೀರು ಬಿದ್ದು 2 ವರ್ಷ ಬೇಡ, ಒಂದೇ ತಿಂಗಳಲ್ಲಿ ನಿಮಗೆ ಹೊಂಡಗಳು ಕಾಣುತ್ತೆ. ಯಾಕೆ, ಮೇಲ್ಗಡೆ ಬರ್ತಿರುವಂಥ ನೀರು ಅಲ್ಲಿರೋ ಡಾಂಬರ್ನ ಸೈಡ್ ಮಾಡುತ್ತೆ. ಅಷ್ಟು ಒಳ್ಳೆ ಕ್ವಾಲಿಟಿ ರೋಡ್ಸ್ ನಮ್ದೆಲ್ಲ. ಸೊ ಡಾಂಬರ್ ಹೊರಟೋಗತ್ತಲ್ವಾ, ಅದೇ ಥರ ಪ್ಲಾಟ್ಯೂವಿನ ಮೇಲ್ಗಡೆ ಲೇಯರಿಂದ ನೀರು ಬಿದ್ದು ಸುರಂಗ ಥರ ತೋಡ್ಕೊಂಡು ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಪ್ಲಾಟ್ಯೂ ಇವಾಗ 2 ಪೀಸ್ ಥರ ಕಾಣುತ್ತೆ ನಿಮಗೆ. ಇಲ್ಲೊಂದು ಪೀಸ್ ಕಾಣುತ್ತೆ,
ಮತ್ತು ಇಲ್ಲೊಂದು ಪೀಸ್ ಕಾಣುತ್ತೆ. ಆ್ಯಕ್ಚುಲಿ ಇದೆರಡು ಪ್ಲಾಟ್ಯೂ ಅಲ್ಲ, ಒಂದೇ ಪ್ಲಾಟ್ಯೂ. ಬಟ್ ಏನಾಗಿದೆ, ಈ ಜಾಗದಲ್ಲಿ ಆ್ಯಕ್ಟಿವಿಟಿ ಬಿದ್ದು 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 ಸರ್ದೋಗಿದೆ. ಅವಾಗ ನಿಮಗೆ ಎರಡು ಪೀಸ್ ಥರ ಕಾಣುತ್ತೆ. ಈ ಪೀಸ್ನ ನಾವು ಪ್ಲಾಟ್ಯೂ, ಮೇನ್ ಪ್ಲಾಟ್ಯೂ ಅಂತ ಕರೆದರೆ, ಇದನ್ನು ನಾವು ಮೇನ್ ಪ್ಲಾಟ್ಯೂ ಅಂತ ಕರೆದ್ರೆ, ಈ ಹೊಸ ಪೀಸ್ ಇದೆ ಅಲ್ವಾ, ಮೇನ್ ಪೀಸಿಂದ ಸಪ್ರೇಟಾಗಿ ನಿಂತಿರುವಂಥ ಪೀಸ್, ಇದನ್ನು ನಾವು ಮೀಸಾ ಅಂತ ಕರಿತೇವೆ. ಮೀಸಾ ಅಂದರೆ ಏನು? ಅ ಸಪರೇಟೆಡ್ ಪೀಸ್ ಫ್ರಮ್ ದ ಮೇನ್ ಪ್ಲಾಟ್ಯೂ ಬಿಕಾಸ್ ಆಫ್ ದ ಆ್ಯಕ್ಷನ್ಸ್ ಆಫ್ ವಾಟರ್, ಏರ್ ಆ್ಯಂಡ್ ರೈನ್ಫಾಲ್. ಅಂದರೆ ಪ್ಲಾಟ್ಯೂವಿಂದ ಬೇರೆ ಆಗಿರುವಂಥ ಒಂದು ತುಂಡು ಯಾಕೆ ಆಗ್ತಿದೆ? ಗಾಳಿ, ಮಳೆ ಹಾಗೂ ನೀರಿನ ಸತತವಾದ ಇಂಟರಾಕ್ಷನ್ ಜೊತೆ. ಇದನ್ನು ನಾನು ಫಿಗರಲ್ಲಿ ತೋರಿಸೋದಾದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಹತ್ರ ಮೇನ್ ಪ್ಲಾಟ್ಯೂ ಕಾಣ್ತಿದ್ಯಾ? ಇಲ್ಲಿ ನಿಮಗೆ ಮೇನ್ ಪ್ಲಾಟ್ಯೂ ಕಾಣ್ತಿದೆ ಅಲ್ವಾ? ಇಲ್ಲಿ ನೋಡಿ ಇನ್ನೊಂದು ರೀಸನ್ ಇದೆ, ಅದೇ ಸೇಮ್ ಟು ಸೇಮ್ ಮಟೀರಿಯಲ್ ಇದೆ, ಬಟ್ ಇದನ್ನ ಮೀಸಾ ಅಂತ ಕರೀತಾರೆ. ಏನಾಗಿದೆ, ಇನಿಷಿಯಲಿ ಇದು ಈ ಥರ ಕನೆಕ್ಟ್ ಆಗೇ ಇತ್ತು. ಇನಿಷಿಯಲಿ ದಿಸ್ ವಾಸ್ ಅ ಸಿಂಗಲ್ ಪ್ಲಾಟ್ಯೂ, ಆಯಿತಾ? ಇನಿಷಿಯಲಿ ಇದು ಒಂದೇ ಪ್ಲಾಟ್ಯೂ ಆಗಿತ್ತು. ಬಟ್ ಮಳೆ ನೀರು ಬಿದ್ದು ಬಿದ್ದು ಗಾಳಿ ಹೊಡೆದು ಗಾಳಿ ಏನು ಮಾಡಿದೆ, ಹಿಂಗೆ ಬಂದು ಹೊಡಿತಿತ್ತು ಗಾಳಿ, ಆಯಿತಾ? ಹಿಂಗೆ ಬಂದು ಇಲ್ಲಿರುವಂಥ ಜಾಗನ ಕಿತ್ಕೊಂಡು ಹೋಗಿ ಎರಡು ಸಪ್ರೇಟ್ ಪೀಸ್ ಮಾಡಿಬಿಟ್ಟಿದೆ. ಇದನ್ನು ನಾವು ಮೀಸಾ ಅಂತ ಕರಿತೇವೆ. ಸೊ ವಾಟ್ ಈಸ್ ಅ ಮೀಸಾ? ಎಲ್ಲೋಯ್ತಪ್ಪ ಅದು? ಒಂದು ನಿಮಿಷ. ವಾಟ್ ಈಸ್ ಅ ಮೀಸಾ? ಅ ಸಪರೇಟೆಡ್ ಪಾರ್ಟ್ ಫ್ರಮ್ ದ ಮೇನ್ ಪ್ಲಾಟ್ಯೂ. ಇದನ್ನು ನಾವು ಮೀಸಾ ಅಂತ ಕರಿತೇವೆ. ಅರ್ಥ ಆಯ್ತಾ? ಎರಡನೇದು ಅರ್ಥ ಆಯ್ತಾ ಫ್ರೆಂಡ್ಸ್? ಈಗ ಮೂರನೇದು ನೋಡಿ. ಒಂದು ನಿಮಿಷ. ಓಕೆ, ಇವಾಗ ಮೂರನೇದು ನೋಡಿ. ಈಗ ಮೀಸಾ ಇದೆ ಅಲ್ವಾ, ಇದು ನಮ್ಮ ಮೀಸಾ, ಇದು ನಮ್ಮ ಪ್ಲಾಟ್ಯೂ, ಆಯಿತಾ? ಇವಾಗ ನಮ್ಮ ಮೀಸಾ ಇದೆ ಅಲ್ವಾ, ಈ ಮೀಸಾ ಕೂಡ ಆ ಗಾಳಿ ನೆಮ್ಮದಿಯಾಗಿರೋಕ್ಕೆ ಬಿಡೋದೇ ಇಲ್ಲ. ಮತ್ತು ಇದ್ರ ಮೇಲೆ ಕೂಡ ಗಾಳಿ ಬೀಳ್ತಾ ಇರತ್ತೆ, ಓಕೆ? ಇದ್ರ ಮೇಲೆ ಕೂಡ ಮಳೆ ಬೀಳ್ತಾ ಇರತ್ತೆ. ಸೊ ಇವಾಗ ಏನಾಗುತ್ತೆ, ಮೀಸಾ ಸ್ವಲ್ಪ ಸ್ಲಿಮ್ ಆಗಕ್ಕೆ ಶುರುವಾಗುತ್ತೆ. ಮೀಸಾ ಇವಾಗ ಸ್ಲಿಮ್ ಆಗಕ್ಕೆ ಶುರುವಾಗುತ್ತೆ. ಇನಿಷಿಯಲಿ ತುಂಬ ದೊಡ್ಡ ಪ್ಲಾಟ್ಯೂ ಇತ್ತು, ಆ ಪ್ಲಾಟ್ಯೂ ಆಮೇಲೆ ಏನಾಯಿತು, ಒಂದು ಮೀಸಾ ಫಾರ್ಮ್ ಆಯಿತು. ಇವಾಗ ಏನಾಗ್ತಿದೆ, ಆ ಮೀಸಾ ಮೇಲೆ ಮತ್ತೆ ಪದೇ ಗಾಳಿ ಬೀಳೋದ್ರಿಂದ ಆ ಮೀಸಾ ಸ್ವಲ್ಪ ಸ್ಲಿಮ್ ಆಗಕ್ಕೆ ಶುರುವಾಗ್ತಾಳೆ. ಇದನ್ನು ನಾವು ಬ್ಯೂಟ್ ಅಂತ ಕರಿತೇವೆ, ಅಥವಾ ಬುಟ್ಟೆ ಅಂತ ಕರಿತೇವೆ, ನೆನ್ಪಿಟ್ಕೊಳ್ಳಿ. ಇನಿಷಿಯಲಿ ಇದ್ದಂಥ ಮೀಸಾ ಮೇಲೆ ಪದೇ ಗಾಳಿ ಬೀಳೋದ್ರಿಂದ ಮೀಸಾ ಈಗ ಸ್ವಲ್ಪ ಸ್ಲಿಮ್ ಆಗ್ತಾಳೆ. ಅದನ್ನು ನಾವು ಬ್ಯೂಟೆ ಅಂತ ಕರಿತೇವೆ, ಅಥವಾ ಬುಟ್ಟೆ ಅಂತ ಕರಿತೇವೆ. ಮೀಸಾ ಟರ್ನ್ಸ್ ಔಟ್ ಇಂಟು ಬುಟ್ಟೆ, ನೆನ್ಪಿಟ್ಕೊಳ್ಳಿ. ಕಂಪೇರ್ಡ್ ಟು ಮೀಸಾ ಇದು ಸ್ವಲ್ಪ ಚಿಕ್ಕ ಏರಿಯಾ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಡಯಾಗ್ರಾಮಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೀಸಾ ಇದೆ ಅಲ್ವಾ, ಇಲ್ಲಿ ನೋಡಿ ಇದ್ರ ಮೇಲ್ಗಡೆ ತೋರಿಸಿದ್ದಾರೆ, ಇಲ್ಲಿ ಒಂದು ಬುಟ್ಟೆ ಫಾರ್ಮ್ ಆಗಿದೆ, ಕಾಣ್ತಿದ್ಯಾ? ಕಂಪೇರ್ಡ್ ಟು ಮೀಸಾ ಸ್ವಲ್ಪ ಚಿಕ್ಕದಾಗಿದೆ, ಆಯಿತಾ? ಜೊತೆಗೆ ನೆನ್ಪಿಟ್ಕೊಳ್ಳಿ, ಈ ಬುಟ್ಟೆ ಕೂಡ ಹೇಗೆ ಫಾರ್ಮ್ ಆಗ್ತಿದೆ, ಗಾಳಿ ಮತ್ತು ಮಳೆ ಸತತವಾಗಿ ಅಲ್ಲಿರುವ ಪ್ಲಾಟ್ಯೂನ ಸರಿಸ್ಕೊಂಡು ಹೋದಾಗ, ಆಯಿತಾ? ಜೊತೆಗೆ ಇನ್ನೊಂದು ಲ್ಯಾಂಡ್ ಫಾರ್ಮ್ ಇದೆ, ಜನರಲಿ ಇದನ್ನ ಬುಕ್ಸಲ್ಲಿ ಹೇಳಿರಲ್ಲ. ಬುಟ್ಟೆ ಕೂಡ ಇನ್ನೂ ಸ್ಲಿಮ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ಒಂದು ಕೋಲ್ ಥರ ಕಾಣಕ್ಕೆ ಶುರುವಾಗುತ್ತೆ. ಬುಟ್ಟೆ ಕೂಡ ಒಂದು ಫರ್ದರ್ ಇನ್ನೂ ಸ್ಲಿಮ್ ಆಗಿ ಒಂದು ಕೋಲ್ ಥರ ಶುರುವಾಗಿ ಕಾಣಾಗುತ್ತೆ. ಮೋಸ್ಟ್ ಆಫ್ ದ ಬುಕ್ಸಲ್ಲಿ ಇದನ್ನು ಒಂದೇ ಅಂತ ಕೊಡ್ತಾರೆ, ಬುಟ್ಟೆ ಆ್ಯಂಡ್ ದಿಸ್ ಸ್ಲಿಮ್ ಥಿಂಗ್ ಇಸ್ ಸೇಮ್. ಬಟ್ ಆ್ಯಕ್ಚುಯಲ್ ಡಯಾಗ್ರಾಮಲ್ಲಿ ನೋಡೋದಾದರೆ ಇದಕ್ಕೆ ಒಂದು ಹೆಸರಿದೆ, ದಟ್ ಈಸ್ ಕಾಲ್ಡ್ ಎಸ್ ಮಾನ್ಯುಮೆಂಟ್ ಅಂತ ಕರೀತಾರೆ. ಮಾನ್ಯುಮೆಂಟ್, ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ, ಜನರಲಿ ಮಾನ್ಯುಮೆಂಟ್ ಅಂತ ಕರೀತಾರೆ. ಸೊ ಪ್ಲಾಟ್ಯೂಸ್ ಅಂದರೆ ಏನು? ಅನ್ ಎಲಿವೇಟೆಡ್ ಲ್ಯಾಂಡ್ ಫ್ರಮ್ ದ ಸರ್ಫೇಸ್. ಇವಾಗ ಫ್ರೆಂಡ್ಸ್ ಜಸ್ಟ್ ನಿಮಗೆ ಅರ್ಥ ಮಾಡ್ಸೋಕೆ ಹೇಳ್ತಾ ಇದ್ದಾನೆ ನೋಡಿ. ಇಲ್ಲೆಲ್ಲ ಇನಿಷಿಯಲಿ ಇದೆಲ್ಲ ಒಂದೇ ಪ್ಲಾಟ್ಯೂ. ಆ್ಯಕ್ಚುಲಿ ಇಲ್ಲೇನು ಕಾಣ್ತಿದೆ ಅಲ್ವಾ ನಿಮಗೆ, ಇದೆಲ್ಲ ಇನಿಷಿಯಲಿ ಸಿಂಗಲ್ ಪ್ಲಾಟ್ಯೂ ಆಗಿತ್ತು. ನೋಡಿ ಕಲರ್ ಮಾಡ್ತಾ ಇದ್ದಾನೆ. ಇನಿಷಿಯಲಿ ಇದೆಲ್ಲ ಒನ್ ಸಿಂಗಲ್ ಪ್ಲಾಟ್ಯೂ ಆಗಿತ್ತು, ಒನ್ ಎಲಿವೇಟೆಡ್ ಲ್ಯಾಂಡ್ ಆಗಿತ್ತು. ಅದಾದಮೇಲೆ ಏನಾಗಿದೆ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಗಾಳಿ ಬರೋಕ್ಕೆ ಶುರುವಾಗಿದೆ. ಗಾಳಿ ಬಂದು ಮಳೆ ನೀರು ಬಿದ್ದು ಏನಾಗಿದೆ, ಅಲ್ಲಿದ್ದಂಥ ಮಣ್ಣನ್ನು ಸರಿಸ್ಕೊಂಡೋಗಿ ಏನು ಮಾಡಿದ್ದೆ, ಇವಾಗ ಇಲ್ಲೊಂದು ಸಪ್ರೇಟ್ ಪೀಸ್ನ ಬಿಟ್ಟೋಗಿದೆ, ಇಲ್ಲೊಂದು ಸಪ್ರೇಟ್ ಪೀಸ್ನ ಬಿಟ್ಟೋಗಿದೆ. ಸೊ ದಿಸ್ ಈಸ್ ದ ಮೇನ್ ಪ್ಲಾಟ್ಯೂ. ಇದೇನಾಗಿದೆ, ಮೀಸಾ ಆಗಿದ್ದಾಳೆ. ಆ ಮೀಸಾ ಮೇಲೆ ಪದೇ ಗಾಳಿ ಬಿದ್ದೇನಾಗಿದೆ, ಆ ಮೀಸಾ ಕೂಡ ಸ್ವಲ್ಪ ಸ್ಲಿಮ್ ಆಗಿದ್ದಾಳೆ. ಅದಕ್ಕೆ ನಮ್ಮ ಹತ್ರ ಬುಟ್ಟೆ ಫಾರ್ಮ್ ಆಗಿದೆ, ಬ್ಯೂಟ್ ಫಾರ್ಮ್ ಆಗಿದೆ. ಆ ಬ್ಯೂಟಿಗೆ ಕೂಡ ಪದೇ ಗಾಳಿ ಬಿದ್ದೇನಾಗುತ್ತೆ, ಅದು ಇನ್ನೂ ಸ್ಲಿಮ್ ಆಗಿ ಒಂದು ಪಿಲ್ಲರ್, ಅಶೋಕನ್ ಪಿಲ್ಲರ್ ಥರ ನಿಂತ್ಕೊಂಡಿದೆ, ಕುತುಬ್ ಮಿನಾರ್ ಥರ ನಿಂತ್ಕೊಂಡ್ರೆ ಅದನ್ನು ನಾವು ಮಾನ್ಯುಮೆಂಟ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಾ? ಸೊ 4 ಸ್ಟೇಜಸ್ ಆಫ್ ಪ್ಲಾಟ್ಯೂ ಏನು? ಫಸ್ಟ್ ರೈಸ್ ಆಫ್ ದ ಪ್ಲಾಟ್ಯೂ, ಸೆಕೆಂಡ್ ಒನ್ ಮೀಸಾ, ಥರ್ಡ್ ಒನ್ ಬ್ಯೂಟ್, ಫೋರ್ತ್ ಒನ್ ಮಾನ್ಯುಮೆಂಟ್. ಆಯಿತಾ? ಮಾನ್ಯುಮೆಂಟ್ ಈಸ್ ಅ ಸ್ಲಿಮ್ ಸ್ಟಿಕ್ ಲೈಕ್ ಸ್ಟ್ರಕ್ಚರ್. ಬೇರೆ ಮೈಕ್ ಆನ್ ಇದೆಯಪ್ಪ? ಎಸ್. ಇದಾದಮೇಲೆ ಫ್ರೆಂಡ್ಸ್ ಇನ್ನೊಂದಿದೆ, ಓಕೆ? ಇದು ಸ್ವಲ್ಪ ಅರ್ಥ ಆಗಲ್ಲ, ಬಟ್ ನಾನು ನಿಮ್ಗೆ ಅರ್ಥ ಮಾಡಿಸ್ತೇನೆ ನೋಡಿ. ಇದು ನನ್ನ ಪ್ಲಾಟ್ಯೂ ಅಂತ ಇಟ್ಕೊಳ್ಳಿ, ಆಯಿತಾ? ಇದು ನನ್ನ ಪ್ಲಾಟ್ಯೂ, ಇದು ಕೆಳಗಡೆ ಎಲಿವೇಟೆಡ್ ಸರ್ಫೇಸ್, ಇದು ಪ್ಲಾಟ್ಯೂ, ಓಕೆ? ಇದು ಎಲಿವೇಟೆಡ್ ಸರ್ಫೇಸ್. ಇದೇನಾಗಿದೆ, ಇಷ್ಟು ಎತ್ತರದಲ್ಲಿದೆ, ಇದು ನಾರ್ಮಲ್ ಲ್ಯಾಂಡ್ ಸರ್ಫೇಸು, ಇದು ನಾರ್ಮಲ್ ಲ್ಯಾಂಡ್ ಸರ್ಫೇಸು, ಆಯಿತಾ? ಸೊ ಇದಕ್ಕಿಂತ ಇದು ಸ್ವಲ್ಪ ಮೇಲ್ಗಡೆ ಎಲಿವೇಟ್ ಆಗಿದೆ. ಇವಾಗ ಏನಾಗುತ್ತೆ ಅಂದರೆ ಈ ಪ್ಲಾಟ್ಯೂ ಮೇಲ್ಗಡೆಯಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಈ ಪ್ಲಾಟ್ಯೂ ಮೇಲ್ಗಡೆಯಿಂದ ಒಂದು ನದಿ ಹರಿತಾ ಇದೆ. ಈ ಪ್ಲಾಟ್ಯೂ ಮೇಲ್ಗಡೆಯಿಂದ ಏನಾಗ್ತಿದೆ, ಒಂದು ನದಿ ಹರಿತಿದೆ, ನೀರು ಹಿಂಗೆ ಬೀಳ್ತಾ ಇದೆ, ಹಿಂಗೆ ಪ್ಲಾಟ್ಯೂ ಬರ್ತಿದೆ, ನೀರು ಮೇಲ್ಗಡೆಯಿಂದ ಹಿಂಗೆ ಬೀಳ್ತಾ ಇದೆ, ಹಿಂಗೆ ಬರ್ತಿದೆ, ಹಿಂಗೆ ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ. ಇನಿಷಿಯಲಿ ಒಂದು ಪ್ಲಾಟ್ಯೂ ಇತ್ತು, ಪ್ಲಾಟ್ಯೂ ಮೇಲ್ಗಡೆ ನೀರು ಹರಿತಾ ಇದೆ.
ಕ್ರಮೇಣವಾಗಿ ಲಕ್ಷಾಂತರ ಸಾವಿರಾರು ಲಕ್ಷಾಂತರ ವರ್ಷಗಳಾದಾಗ ಏನಾಗುತ್ತೆ, ಈ ಪ್ಲಾಟ್ಯೂ ಹೋಗ್ತಾ, ಈ ನದಿ ಇದೆ ಅಲ್ವಾ, ಪ್ಲಾಟ್ಯೂವಿನ ಮೇಲ್ಗಡೆ ಇರುವಂಥ ಚಿಕ್ಕ 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 ತುಂಡುಗಳನ್ನ ತನ್ನ ಜೊತೆ ತಗೊಂಡು ಹೋಗೋಕೆ ಶುರು ಮಾಡುತ್ತೆ, ಹರ್ಕೊಂಡು ಹೋಗೋಕೆ ಶುರು ಮಾಡುತ್ತೆ. ಅದ್ರ ಮೇಲ್ಗಡೆ ಮಣ್ಣನ್ನು ಹರ್ಕೊಂಡು ಹೋಗೋಕೆ ಶುರು ಮಾಡಿ ಏನಾಗುತ್ತೆ ಅಂದರೆ ಲಕ್ಷಾಂತರ ವರ್ಷ, ಸಾವಿರಾರು ವರ್ಷಗಳಾದಮೇಲೆ ಈ ಪ್ಲಾಟ್ಯೂನ ಅದು ತುಂಡು ಮಾಡಿಬಿಡತ್ತೆ. ಈ ಥರ ಇಲ್ಲೊಂದು ಪೀಸ್ ಇದೆ ಪ್ಲಾಟ್ಯೂದು, ಇಲ್ಲೊಂದು ಪೀಸ್ ಇದೆ ಪ್ಲಾಟ್ಯೂದು, ಇಲ್ಲೊಂದು ಪೀಸ್ ಇದೆ ಪ್ಲಾಟ್ಯೂದು. ಆಯಿತಾ, ತೋರಿಸ್ತೇನೆ. ಈ ಥರ ಈಗ ಪ್ಲಾಟ್ಯೂ ಏನಾಗಿದೆ, ಇನಿಷಿಯಲ್ ಇದೆ ಪ್ಲಾಟ್ಯೂ, ಬಟ್ ಇವಾಗ ಏನಾಗಿದೆ, ಪ್ಲಾಟ್ಯೂ ಈ ಥರ ತುಂಡಾಗ್ಬಿಟ್ಟಿದೆ. ಒಂದೇ ಪ್ಲಾಟ್ಯೂ ತುಂಡಾಗಿದೆ. ಇದ್ರ ಮಧ್ಯದಲ್ಲಿ ನಿಮಗೆ ಒಂದು ನದಿ ಹರಿತಿರೋ ಥರ ಕಾಣುತ್ತೆ. ಆ್ಯಕ್ಚುಲಿ ಈ ಪ್ಲಾಟ್ಯೂವಿನ ಕೆಳಗಡೆಯಿಂದ ಹೀಗೊಂದು ನದಿ ಹರಿತಿರೋ ಥರ ಕಾಣುತ್ತೆ. ಇವಾಗ ಇದು ಮೇಲ್ಗಡೆ ಆಗಿಲ್ಲ, 3 ಸಪ್ರೇಟ್ ಪೀಸ್ ಆಗಿದೆ, ಬಟ್ ಕೆಳಗಡೆಯಿಂದ ಒಂದು ನದಿ ಹರಿತಿದೆ ಅಂತ ಅನ್ನೋ ಒಂದು ಭ್ರಮೆ ಬರುತ್ತೆ. 2 ಬಿಲ್ಡಿಂಗ್ ಇರುತ್ತಲ್ವಾ, 2 ಬಿಲ್ಡಿಂಗ್ ಮಧ್ಯದ ಕೆಳಗಿಂದ ಒಂದು ನದಿ ಹೋಗಿ ಇಲ್ಲೂ ಕೂಡ ಪ್ಲಾಟ್ಯೂ ಮಧ್ಯದಿಂದ ಒಂದು ನದಿ ಹರಿತಿರುವಂಥ ಒಂದು ಭ್ರಮೆ ಉಟ್ಕೊಳ್ಳುತ್ತೆ. ಇದನ್ನು ನಾವು ಕ್ಯಾನಿಯಾನ್ ಅಂತ ಕರಿತೇವೆ. when a plateau is divided into 2 or more parts by the river, ಒಂದು ಪ್ಲಾಟ್ಯೂ ತನ್ನನ್ನು 2 ಅಥವಾ 3 ಪೀಸಾಗಿ ಡಿವೈಡ್ ಮಾಡಿಕೊಂಡು ಮಿಡ್ಲಿಂದ ಒಂದು ನದಿ ಹೋದರೆ ಇದನ್ನು ನಾವು ಕ್ಯಾನಿಯಾನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಡಯಾಗ್ರಾಮ್ ಇದೆ ಅನಿಸುತ್ತೆ. ಓಕೆ, ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೂ ಒಂದು ಪ್ಲಾಟ್ಯೂ ಕಾಣ್ತಿದ್ಯಾ, ಇದು ಕೂಡ ಅದರದ್ದೇ ಸೇಮ್ ಪ್ಲಾಟ್ಯೂ. ಆ್ಯಕ್ಚುಲಿ ಇದು ಕೂಡ ಸೇಮ್ ಪ್ಲಾಟ್ಯೂ, ಬಟ್ ಇಲ್ಲಿ ನೋಡಿ 2 ಸಪ್ರೇಟ್ ಪೀಸ್ ಹಾಕ್ಕೊಂಡು ಮಿಡ್ಲಿಂದ ಒಂದು ನದಿ ಹೋಗ್ತಿದೆ. ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಇದೆಲ್ಲ ಒಂದೇ ಪ್ಲಾಟ್ಯೂ ಆಗಿರುತ್ತೆ. ಆಯಿತಾ, ಇನಿಷಿಯಲಿ ಇದೆಲ್ಲ ಒಂದೇ ಪ್ಲಾಟ್ಯೂ ಆಗಿರುತ್ತೆ. ಇದ್ರ ಮೇಲ್ಗಡೆಯಿಂದ ನದಿ ಹಿಂಗೆ ಹರಿತಿತ್ತು. ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ತೇನೆ. ಇದ್ರ ಮೇಲ್ಗಡೆಯಿಂದ ನದಿ ಹೀಗೆ ಹರಿತಾ ಇತ್ತು ಮೇಲ್ಗಡೆಯಿಂದ, ಆಮೇಲೆ ನೀರು ಕೆಳಗಡೆ ಬೀಳ್ತಾ ಇತ್ತು. ಬಟ್ ಕ್ರಮೇಣವಾಗಿ ಏನಾಗಿದೆ, ನೀರು ಆ ಮಣ್ಣನ್ನು ಸಪ್ರೇಟ್ ಮಾಡ್ಕೊಂಡು ಇದೆರಡನ್ನೂ ಸಪ್ರೇಟ್ ತುಂಡು ಮಾಡಿ ನೀರೀಗ ಕೆಳಗಡೆ ಹರಿತಾ ಇದೆ. ನಮಗೇನು ಅನಿಸುತ್ತೆ, 2 ಪ್ಲಾಟ್ಯೂ ಮಧ್ಯದಿಂದ ನದಿ ಹರಿತಿದೆ ಅಂತ, ಬಟ್ ರಿಯಾಲಿಟಿ ಏನು, ಆ ಪ್ಲಾಟ್ಯೂ ಮೇಲ್ಗಡೆಯಿಂದ ಹರಿತಿತ್ತು. ಕ್ರಮೇಣವಾಗಿ ಕಾಲ ಹೋಗ್ತಾ ಆ ಪ್ಲಾಟ್ಯೂನ 2 ತುಂಡು ಮಾಡಿಕೊಂಡು ಇದು ಕೆಳಗಡೆ ಹರಿಯೋಕ್ಕೆ ಶುರುವಾಗುತ್ತೆ. ದಿಸ್ ಈಸ್ ಅ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್. ಸೊ ಪ್ಲಾಟ್ಯೂ ಅಂದ್ರೆ ಏನು, ಆ್ಯನ್ ಎಲಿವೇಟೆಡ್ ಲ್ಯಾಂಡ್ ಏರಿಯಾ. ಪ್ಲಾಟ್ಯೂ ಮೇಲೆ ಗಾಳಿ ಬಿದ್ದರೆ ಏನಾಗುತ್ತೆ, ಮೀಸಾ ಫಾರ್ಮ್ ಆಗುತ್ತೆ. ಮೀಸಾ ಅಂದ್ರೇನು, ಆ ಸಪ್ರೇಟೆಡ್ ಪಾರ್ಟ್ ಆಫ್ ದ ಪ್ಲಾಟ್ಯೂ. ಮೀಸಾ ಮೇಲೆ ಮತ್ತೆ ನೀರು ಬಿದ್ದರೆ ಏನಾಗುತ್ತೆ, ಗಾಳಿ ಬಿದ್ದರೆ ಏನಾಗುತ್ತೆ, ಮೀಸಾ ಸ್ವಲ್ಪ ಸ್ಲಿಮ್ ಆಗ್ತಾಳೆ. ಅದನ್ನು ನಾವು ಬ್ಯೂಟ್ ಅಂತ ಕರಿತೇವೆ ಅಥವಾ ಬುಟ್ಟೆ ಅಂತ ಕರಿತೇವೆ. ಬುಟ್ಟೆ ಮೇಲೆ ಮತ್ತೆ ನೀರು ಬಿದ್ದು ಒಂದು ಸಪೂರ ಕುತುಬ್ ಮಿನಾರ್ ಥರ ಆದರೆ ಏನಂತ ಕರಿತೇವೆ, ಅದನ್ನ ನಾವು ಮಾನ್ಯುಮೆಂಟ್ ಅಂತ ಕರಿತೇವೆ. ಆಯಿತಾ, ಇದು 4 ಬಿಟ್ಟು ಒಂದು ಪ್ಲಾಟ್ಯೂ ಮೇಲ್ಗಡೆ ನೀರು ಹರಿದು ಪ್ಲಾಟ್ಯೂನ ತುಂಡು ಮಾಡಿ 2 ಪೀಸ್ ಮಾಡಿ ಮಧ್ಯದಿಂದ ನದಿ ಹರಿದ್ರೆ ಏನಂತ ಕರಿತೇವೆ, ಅದನ್ನ ನಾವು ಕ್ಯಾನಿಯಾನ್ ಅಂತ ಕರಿತೇವೆ, ಕ್ಯಾನಿಯಾನ್. ಸೊ ದೀಸ್ ಆರ್ ದ 5 ಪ್ಲಾಟ್ಯೂ ಲ್ಯಾಂಡ್ ಫಾರ್ಮ್ಸ್. ಫಸ್ಟ್ ಪ್ಲಾಟ್ಯೂ ಹೇಗೆ ಫಾರ್ಮ್ ಆಗುತ್ತೆ, ಪ್ಲೇಟ್ ಟೆಕ್ಟಾನಿಕ್ಕಿಂದ ಫಾರ್ಮ್ ಆಗ್ಬೋದು, ಇಲ್ಲಾಂದರೆ ಇಂಟೀರಿಯರ್ ಆಕ್ಟಿವಿಟಿಯಿಂದ ಫಾರ್ಮ್ ಆಗ್ಬೋದು, ಇಲ್ಲಾಂದರೆ ವಾಲ್ಕೆನಿಕ್ ಆಕ್ಟಿವಿಟಿಯಿಂದ ಫಾರ್ಮ್ ಆಗುತ್ತೆ. ಪ್ಲಾಟ್ಯೂ ಅಂದ್ರೇನು, ಆ ಎಲಿವೇಟೆಡ್ ಲ್ಯಾಂಡ್ ಸರ್ಫೇಸ್. ಅದಾದಮೇಲೆ ಅದ್ರ ಮೇಲೆ ಗಾಳಿ ಬಿದ್ದು, ನೀರು ಬಿದ್ದು, ಮಳೆ ಬಿದ್ದು ಒಂದು ಪೀಸ್ ಸಪ್ರೇಟ್ ಆದಂಗೆ ಕಂಡ್ರೆ ಅದನ್ನು ನಾವು ಮೀಸಾ ಅಂತ ಕರಿತೇವೆ. ಮೀಸಾ ಮೇಲೆ ಮತ್ತೆ ಆಕ್ಟಿವಿಟಿ ಆಗಿ ಅವಳು ಸ್ಲಿಮ್ ಆದರೆ ಬ್ಯೂಟ್ ಅಂತ ಕರಿತೇವೆ. ಮ್ಯೂಟ್ ಮೇಲೆ ಮತ್ತೆ ಆಕ್ಟಿವಿಟಿಯಾಗಿ ಸ್ಲಿಮ್ ಆದರೆ ಮಾನ್ಯುಮೆಂಟ್ ಅಂತ ಕರಿತೇವೆ. ಆಮೇಲೆ ಪ್ಲಾಟ್ಯೂ ಮೇಲ್ಗಡೆಯಿಂದ ಹರಿಯುವಂಥ ನದಿ ಪ್ಲಾಟ್ಯೂನೇ 2 ತುಂಡಾಗಿ ಮಾಡಿ ಮಧ್ಯದಿಂದ ಹರ್ಕೊಂಡು ಹೋದರೆ ನಾವು ಅದನ್ನ ಕ್ಯಾನಿಯಾನ್ ಅಂತ ಕರಿತೇವೆ. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಪ್ಲಾಟ್ಯೂ ಲ್ಯಾಂಡ್ ಫಾರ್ಮ್ಸ್. ಇದರಿಂದ ನೋಡಿ ನಾವು ಮೌಂಟೇನ್ಸ್ನ ಕವರ್ ಮಾಡಿದ್ದೇವೆ, ಜಾರ್ಡ್ನ ಕವರ್ ಮಾಡಿದ್ದೇವೆ, ಗ್ಲೇಷಿಯರ್ನ ಕವರ್ ಮಾಡಿದ್ದೇವೆ. ಆಯಿತಾ, ಇನ್ನೊಂದು ಓಕೆ ಗ್ಲೇಷಿಯರ್ ಆಯಿತು. ಇದಾದಮೇಲೆ ಪ್ಲಾಟ್ಯೂನ ಕವರ್ ಮಾಡಿದ್ದೇವೆ, ಬ್ಯೂಟ್ನ ಕವರ್ ಮಾಡಿದ್ದೇವೆ, ಮೀಸಾನ ಕವರ್ ಮಾಡಿದ್ದೇವೆ. ಅದಾದಮೇಲೆ ಕ್ಯಾನಿಯಾನ್, ಎಲ್ಲಪ್ಪ ಕ್ಯಾನಿಯಾನ್ ಕಾಣ್ತಿಲ್ಲ ನನಗೆ. ಓಕೆ, ಕ್ಯಾನಿಯಾನ್ನ ಕವರ್ ಮಾಡಿದ್ದೇವೆ. ಆಯಿತಾ, ಇಂಪಾರ್ಟೆಂಟ್ ಏನಂದರೆ ಡೆಸರ್ಟ್. ನೋಡಿ, ಡೆಸರ್ಟ್ಗೋಸ್ಕರ ಫ್ರೆಂಡ್ಸ್ ನನಗೆ ಕ್ಲೈಮೇಟಾಲಜಿ ಕವರ್ ಮಾಡಬೇಕು. ಸೊ ಡೆಸರ್ಟ್ನ ನಾನು ಈ ಸೀರೀಸಲ್ಲಿ ಕವರ್ ಮಾಡಲ್ಲ, ಸಪ್ರೇಟ್ ದೊಡ್ಡ ಚಾಪ್ಟರ್, ಅದಕ್ಕೆ ತುಂಬ ಟೈಮ್ ಹೋಗುತ್ತೆ. ಡೆಸರ್ಟ್ ಬಿಟ್ಟು ಮಿಕ್ಕಿದ್ದೆಲ್ಲ ಲ್ಯಾಂಡ್ ಫಾರ್ಮ್ಸ್ ನನಗೆ ಕವರ್ ಮಾಡ್ತಾ ಹೋಗ್ತೇನೆ. ಆಯಿತಾ, ಇಷ್ಟ ಅರ್ಥ ಆಯ್ತಲ್ಲ? So we are done with mountain, we are done with snow-capped mountains, we are done with glaciers, we are done with iceberg ಕೂಡ ಮಾಡಿದ್ದೇನೆ, we are done with jord. ಅದಾದಮೇಲೆ we are done with volcano ಬಗ್ಗೆ ನಾನು ಸಪ್ರೇಟ್ ವೀಡಿಯೋನ ಹಾಕ್ಬಿಟ್ಟಿದ್ದೇನೆ. we are done with ಪ್ಲಾಟ್ಯೂ ಆದಮೇಲೆ ಮೀಸಾ ಬರ್ತಾಳೆ, ಮೀಸಾ ಆದಮೇಲೆ ಬ್ಯೂಟ್ ಬರುತ್ತೆ, ಬ್ಯೂಟ್ ಆದಮೇಲೆ ಸ್ಕಲ್ಪ್ಚರ್ ಬರುತ್ತೆ, ಮಾನ್ಯುಮೆಂಟ್ ಬರುತ್ತೆ, ಮಾನ್ಯುಮೆಂಟ್ ಆದಮೇಲೆ ಕ್ಯಾನಿಯಾನ್ ಬರುತ್ತೆ. ಸೊ ಇಷ್ಟೆಲ್ಲ ಟಾಪಿಕ್ಸ್ನ ನಾವು ಕವರ್ ಮಾಡಿದ್ದೇವೆ. ಆಯಿತಾ, ಇದನ್ನು ಪ್ಲೀಸ್ ಮರಿಬೇಡಿ. ಬಿಕಾಸ್ ಜಿಯೋಗ್ರಫಿ ಕ್ಲಾಸಸ್ ನಾನು ಮಾಡಬೇಕಾದ್ರೆ ಇದನ್ನೆಲ್ಲ ಇನ್ ಡೀಟೇಲಾಗಿ ಹೇಳ್ತಾ ಹೋಗಲ್ಲ, ನಾನು ಲೈಟಾಗಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಎಲ್ಲ ಒಂದೇ ಕಡೆ ಇರಬೇಕನ್ನೋ ಕಾನ್ಸೆಪ್ಟ್ಗೆ ಇದನ್ನು ಮಾಡ್ತಾ ಇದ್ದೇನೆ. ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ದ ಪ್ಲಾಟ್ಯೂ. ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಜೈ.